ಲವೋದಿಕೀಯ ಸಭೆ ಎಂಬುದಾಗಿ ಹೇಳುವಾಗ ಸಂಪನ್ನತೆಯಲ್ಲಿ ಬಡತನ ಇರುವಂತಹದ್ದು. ಅಂದರೆ ಅದು ಐಶ್ವರ್ಯವಂತವಾದ ಸಭೆ ಆಗಿದ್ದರೂ ಅದರಲ್ಲಿ ಆತ್ಮೀಕ ಬಡತನ ಇದೆ. ದೈವಿಕ ದೃಷ್ಟಿಕೋನದಲ್ಲಿ ನೋಡುವಾಗ ಆ ಐಶ್ವರ್ಯವು ಎಂಬುದಾಗಿ ತಿಳಿದುಕೊಳ್ಳುವಂತಹ ಸಭೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯ 5 ರೀತಿಗಳಲ್ಲಿದೆ. ಅದನ್ನು ನಾವು ಇವತ್ತು ಒಂದೊಂದಾಗಿ ಧ್ಯಾನಿಸ್ಲಿಕ್ಕಾಗಿ ಹೋಗೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ ನಾನು ಓದ್ತಾ ಇದ್ದೀನಿ. ನೀನು ನಿನ್ನ ವಿಷಯದಲ್ಲಿ ಓದ್ಲಾ ಬ್ರದರ್? ಓದಿ ಬ್ರದರ್. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತವನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಸಾಕು ಬ್ರದರ್. ಕರ್ತನಲ್ಲಿ ಪ್ರಿಯರೇ, ಐಶ್ವರ್ಯವಂತನು ಎಂಬುದಾಗಿ, ಸಂಪನ್ನನು ಎಂಬುದಾಗಿ ತನ್ನ ಬಗ್ಗೆ ಹೇಳಿಕೊಳ್ಳುವಂತಹ ಸಭೆಯಾಗಿತ್ತು ಲವೋದಿಕೀಯ ಸಭೆ. ಈ ಲವೋದಿಕೀಯ ಸಭೆಯ ಟೈಮ್ ಲೈನ್, ಇದರ ಕಾಲಘಟ್ಟವನ್ನು ನಾವು ನೋಡುವುದಾದರೆ ಇದು ಹೆಚ್ಚು ಕಮ್ಮಿ ಸುಮಾರು ಹಿಂದಿನ 3-4 ತಲೆಮಾರುಗಳಲ್ಲಿ, ಅಂದರೆ ಹಿಂದಿನ ಒಂದು ಸಂಸ್ಕರಣಕರ್ತರ ಕಾಲವನ್ನು ಬಿಟ್ಟು ದ್ವೈತಾಯರ ಸಭೆ, ನಂತರ ಸಾರ್ದಿಸ್ ಸಭೆಯ ಕಾಲಘಟ್ಟದಲ್ಲಿ ಮತ್ತು ಸಾರ್ದಿಸ್ ಸಭೆಯ ಕಾಲಘಟ್ಟದ ಕೊನೆಯಲ್ಲಿ ಮಿಷನರಿಗಳ ಕಾಲ ಬಂತು. ಆ ಮಿಷನರಿಗಳ ಕಾಲದ ನಂತರ ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟದಲ್ಲಿ ಆತ್ಮಿಕ ಉಜ್ಜೀವನ ಉಂಟಾಯಿತು. ಆತ್ಮಿಕವಾಗಿ ಸಹೋದರರ ಸ್ನೇಹ ಎಂಬುದಾಗಿ, ಸಹೋದರ ಪ್ರೀತಿ ಎಂಬುದಾಗಿರುವಂತ ಫಿಲಡೆಲ್ಫಿಯಾ ಸಭೆಯನ್ನು ಕುರಿತು ನಾವು ಧ್ಯಾನಿಸ್ತಾ ಬಂದೆವು. ಅದು ದೇವರಿಗೆ ಇಷ್ಟವಾಗಿರುವಂತಹ ಸಭೆಯಾಗಿತ್ತು. ಫಿಲಡೆಲ್ಫಿಯಾ ಸಭೆಯಲ್ಲಿಯೂ ಸ್ಮುರ್ನ ಸಭೆಯಲ್ಲಿಯೂ ಯಾವ ತಪ್ಪು ಕರ್ತನು ಕಂಡಿರಲಿಲ್ಲ. 7 ಸಭೆಗಳಲ್ಲಿಯೂ ಕೂಡ ಈ 2 ಸಭೆಗಳನ್ನು ನಾವು ಬಿಟ್ಟು ನೋಡುವಾಗ, ಎಫೆಸ ಸಭೆಯಲ್ಲಿ, ಪೆರ್ಗಮ ಸಭೆಯಲ್ಲಿ, ತುವತೈರ ಸಭೆಯಲ್ಲಿ, ಸಾರ್ದಿಸ್ ಸಭೆಯಲ್ಲಿ, ನಾವು ಈ ಲವೋದಿಕೀಯ ಸಭೆಯಲ್ಲಿ 5 ಸಭೆಗಳಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಬೆಂಕಿಯ ಜ್ವಾಲೆಯಂತೆ ಇರುವಂತಹ ಕಣ್ಣುಗಳಿರುವವನು, ಆತ್ಮೀಯ ಆಳಕ್ಕೆ ನೋಡುವಂತಹ ಕರ್ತನು, ಮನುಷ್ಯನ ಹಾಗೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು, ಅದರ ಅಂತರಾಳವನ್ನು ಅರಿಯುವಂತ ದೇವರು, ಆ ಸೂಕ್ಷ್ಮ ಪ್ರಾಜ್ಞತೆಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನ, ಪ್ರತಿಯೊಂದು ಸಭೆಯ ಸ್ಥಿತಿಯನ್ನ, ಪ್ರತಿಯೊಂದು ಸಭೆಯ ಅಸ್ತಿತ್ವವನ್ನ, ಅದರ ಮಹತ್ವವನ್ನ ಅಳಿಯುವಂತ ಒಂದು ಶಕ್ತಿ, ಪ್ರಭಾವ, ಪ್ರಕಾಶ ಇರುವಂತ ಕರ್ತನು ಒಂದೊಂದು ಸಭೆಯಲ್ಲಿಯೂ ಕೂಡ ಇರುವಂತ ಒಂದು ಲೋಪವನ್ನ ತಿದ್ದಿ ಹೇಳುತ್ತಾ, ಪ್ರೀತಿಯಿಂದ ಅದನ್ನು ಹೇಗೆ ತಿದ್ದುಕೊಳ್ಳಬೇಕೆಂಬುದಾಗಿ ಕೂಡ ಸಲಹೆಯನ್ನು ನೀಡುತ್ತಾ, ನೀನು ದೇವರ ಕಡೆಗೆ ತಿರುಗಿಕೋ, ಟರ್ನ್ ಟುವರ್ಡ್ಸ್ ಗಾಡ್. ಅದು ಒಂದೇ ಬಹಳ ಮುಖ್ಯವಾಗಿ ಎಲ್ಲ ಸಭೆಗಳಿಗೂ ಕರ್ತನ ನೀಡುವಂತ ಸಂದೇಶವಾಗಿತ್ತು. ಪ್ರಿಯರೇ, ನಾವು ನಮ್ಮ ಜೀವಿತ ಕಾಲದಲ್ಲಿ ಎಷ್ಟು ದೂರ ಹೋಗಿದ್ದರೂ, ಒಂದು ವೇಳೆ ಆದರಣೆ ಇಲ್ಲದೆ ಅನಾದರಣೆಯಿಂದ ದಿಕ್ಕು ತಪ್ಪಿದ ಸ್ಥಿತಿಯಲ್ಲಿರುವುದಾದರೆ ದೇವರ ಕಡೆಗೆ ತಿರುಗಿಕೊಂಡು ಆತನನ್ನು ಪ್ರಾರ್ಥಿಸಿ ಆತನಿಗೆ ಮೊರೆ ಇಡುವುದಾದರೆ ಎಂಥ ಸ್ಥಿತಿಯಿಂದಲೂ ಕೂಡ ಬಿಡಿಸುವಂತ ದೇವರು, ನಾವು ಬಿಡಿಸಲ್ಪಡುವಂತವ್ರು ಆಗಿರ್ತೀವಿ ಎಂಬುದಾಗಿರುವಂತ ಒಂದು ಆತ್ಮೀಕ ಗ್ರಹಿಕೆಯೊಂದಿಗೆ ನಾವು ಈ ಪಾಠಗಳನ್ನು ಮುಂದುವರಿಸ್ತಾ ಹೋಗಬೇಕು. ಎಫೆಸ ಸಭೆಯಲ್ಲಿ ನೋಡುವಾಗ ಪ್ರೀತಿಯನ್ನು ಮರೆತು ಹೋಗಿರುವಂತ, ಮೊದಲನೇ ಪ್ರೀತಿಯನ್ನು ಬಿಟ್ಟಿರುವಂತಹ ಸಭೆ ಎಂಬುದಾಗಿ ತಿಳಿದುಕೊಂಡು, ನೀನು ಎಲ್ಲಿ ಬಿದ್ದಿದೆಯೋ ಅಲ್ಲಿಂದಲೇ ಎದ್ದು ಪುನಃ ನೀನು ಮಾಡಬೇಕಾದ ಕಾರ್ಯಗಳನ್ನು ಮಾಡು ಎಂಬುದಾಗಿ ಎಫೆಸ್ ಸಭೆಗೆ ದೇವರು ತಾಕೀತು ಮಾಡಿದರೆ, ಪೆರ್ಗಮ ಸಭೆಗೆ ದೇವರು ಹೇಳುವಾಗ ಆತನು ಆ ಪೆರ್ಗಮ ಸಭೆಯಲ್ಲಿರುವಂತ ಸಂಗತಿಯನ್ನು ಗಮನಿಸಿ ಹೇಳುವುದೇನೆಂದರೆ,
ನೀನು ನಿನಗೆ ಪುನಃ ದೇವರ ಕಡೆಗೆ ತಿರುಕೋ, ನಿನಗೆ ಬಚ್ಚಿಟ್ಟಿರುವ ಮನ್ನವನ್ನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತಹ ದೇವರು. ಹಾಗೆ ಪ್ರಿಯರೇ, ತೋತೈರ ಸಭೆಗೂ ಸಾರ್ದೀಸು ಸಭೆಗೂ ಕೂಡ ವಾಗ್ದಾನಗಳನ್ನು ಕೊಟ್ಟಿದ್ದು ನಾವು ಹಿಂದೆ ಧ್ಯಾನ ಮಾಡಿದೆವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಂದು ಸಭೆಯನ್ನು ಮೊದಲು ಮೆಚ್ಚಿಕೊಳ್ಳುತ್ತಾನೆ. ಅದರಲ್ಲಿರುವಂತಹ ಆ ಒಳ್ಳೆಯ ಗುಣಗಳನ್ನು, ಸದ್ಗುಣಗಳನ್ನು, ಸತ್ಕಾರ್ಯಗಳನ್ನು, ಅವರು ಮಾಡಿರುವಂತಹ ಆ ಒಳ್ಳೆಯ ಕ್ರಿಯೆಗಳನ್ನು ಗುರ್ತಿಸಿ ಅವುಗಳನ್ನು ಗೌರವಿಸಿ ಅವುಗಳನ್ನ ಕರ್ತನು ಸ್ಪಷ್ಟವಾಗಿ ಮೆಚ್ಚಿಕೊಳ್ಳುವಂಥದ್ದು ಕಾಣ್ತೇವೆ. ಆದ ನಂತರ ತಪ್ಪು ಇರುವುದನ್ನ ತಪ್ಪು ಎಂಬುದಾಗಿ ಹೇಳುತ್ತಾ ಆ ತಪ್ಪಿನಿಂದ ಹೇಗೆ ಎದ್ದು ಬರಬೇಕೆಂಬುದಾಗಿ ಕೂಡ ಹೇಳ್ತಾನೆ. ಅದಾದ ನಂತರ ಅದಕ್ಕೊಂದು ಮಾರ್ಗೋಪಾಯವನ್ನು ಕೂಡ ಹೇಳ್ತಾನೆ. ಅದಾದ ನಂತರ ಅದನ್ನು ಅನುಸರಿಸಿದರೆ ಬಹುಮಾನ ಉಂಟೆಂದು ಎಂಬುದಾಗಿ ಹೇಳ್ತಾನೆ. ಆದರೆ ಇಲ್ಲಿ ಲವೋದಿಕೀಯ ಸಭೆಗೆ ಬಂದಾಗ ಪ್ರಾರಂಭದಿಂದಲೂ ಕೂಡ ಮೆಚ್ಚುಗೆಯ ಮಾತು ಒಂದೂ ಇಲ್ಲ. ಸಾರ್ದೀಸು ಸಭೆಯಲ್ಲಿ ಹಾಗೇನೆ. ನಾವಿಲ್ಲಿ ಗಮನಿಸಿ ನೋಡುವಾಗ ಸಾರ್ದೀಸು ಸಭೆಗೆ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಅದೇ ಮಾತನ್ನ ಹೇಳ್ತಾನೆ. 3ನೇ ಅಧ್ಯಾಯದಲ್ಲಿ ನಾವೊಂದು ಮಾತನ್ನು ಕಾಣ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ, ಅಲ್ಲಿ ನಾವೊಂದು ಸಂಗತಿಯನ್ನು ಕಾಣ್ತೇವೆ. 3ನೇ ಅಧ್ಯಾಯ 2ನೇ ವಚನದ ಮಧ್ಯಭಾಗದಿಂದ ನಾನು ಓದ್ತೇನೆ. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೋ ಎಂಬುದಾಗಿ ಸಾರ್ದೀಸ್ ಸಭೆಗೆ ಹೇಳುವುದನ್ನು ಕಾಣ್ತೇವೆ. ಆದರೆ ಲವೋದಿಕೀಯ ಸಭೆಗೆ ಬಂದಾಗ ಕರ್ತನಾದಂಥ ಯೇಸು ಕ್ರಿಸ್ತನು 17ನೇ ವಚನದಲ್ಲಿ, ಈಗಾಗಲೇ ಸಹೋದರ ಓದಿರುವಂತಹ ವಚನದಲ್ಲಿ, ನಿನ್ನ ವಿಷಯದಲ್ಲಿ ನೀನು, ಅಂದ್ರೆ ಎಫೆಸಸ್ ಈ ಲವೋದಿಕೀಯ ಸಭೆ, ನೀನು ಎಂಬುದಾಗಿ ಹೇಳುವಾಗ ಲವೋದಿಕೀಯ ಸಭೆಯ ದೂತನಿಗೆ ಹೇಳುತ್ತಾ ಆ ಲವೋದಿಕೀಯ ಸಭೆ ನಿನ್ನ ವಿಷಯದಲ್ಲಿ, ಅಂದರೆ ಲವೋದಿಕೀಯ ಸಭೆ ತನ್ನ ವಿಷಯದಲ್ಲಿ ಏನಂತ್ಕೊಳ್ತಾ ಇತ್ತು? ಅಲ್ಲಿ ಲಿಸ್ಟ್ ಇದೆ. ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀವಿ. ಪ್ರೇರೆ ಚರಿತ್ರಕಾರರು ಇದಕ್ಕೊಂದು ಹಿಸ್ಟರಿ ಇದೆ ಎಂಬುದಾಗಿ ಹೇಳ್ತಾರೆ. 10 ಜನ ರೋಮನ್ ಚಕ್ರವರ್ತಿಗಳು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಈ ಕೆಲವು ಪ್ರಾಂತ್ಯಗಳಿಗೆ ಅವರು ಒಂದಷ್ಟು ಗ್ರಾಂಟ್ಸ್ ರಿಲೀಸ್ ಮಾಡ್ತಿದ್ರು. ಮತ್ತು ವಿಶೇಷವಾಗಿ ನಾವು ನೋಡುವಾಗ ಅವರು ಅರಸರಲ್ಲ, ಅರಸರ ಕಾಲದಿಂದ ಚಕ್ರವರ್ತಿಗಳು ಎಂಬುದಾಗಿ ತಿಳಿಯಲ್ಪಟ್ಟಿದೆ. ಟೈಬೀರಿಯಸ್ ಒಬ್ಬ ಚಕ್ರವರ್ತಿ, ಡೊಮೇಷಿಯಸ್ ಒಬ್ಬ ಚಕ್ರವರ್ತಿ, ನೀರೋ ಒಬ್ಬ ಚಕ್ರವರ್ತಿ. ಅಂದ್ರೆ ಒಂದು ರಿಪಬ್ಲಿಕನ್ ತತ್ವದ ಪ್ರಕಾರ ಆಳ್ವಿಕೆ ನಡೆಸ್ತಕ್ಕಂಥ ಒಂದು ರೋಮ್ ಸರ್ಕಾರ. ಸೆನೇಟರ್ಸ್ ಇರ್ತಾರೆ, ಅಂದ್ರೆ ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಹೇಗನೋ ಹಾಗೆ ಸೆನೇಟರ್ಸ್, 32 ಜನ ಸೆನೇಟರ್ಸ್ ಸೇರಿ ಒಂದು ಶಾಸಕಾಂಗ ಕಾರ್ಯಾಂಗ ವಿಧಾನದಲ್ಲಿ ಕಾರ್ಯಗಳನ್ನು ಮಾಡುತ್ತಾ ಅವರಿಗೆ ಒಬ್ಬ ಚಕ್ರವರ್ತಿಯಾಗಿ ಇದ್ದು, ಆ ಕಾಲಘಟ್ಟದಲ್ಲಿ ಗ್ರೇಷಿಯೋ ರೋಮನ್ ಕಲ್ಚರ್, ಗ್ರೀಕ್ ದೇಶದವರು ರೋಮ ದೇಶದವರು ಒಟ್ಟಾಗಿ ಸೇರ್ತಾರೆ. ಆ ಕಾಲದಲ್ಲಿ ಪಾಂಪೆ ಎಂಬ ಅರಸನು ಯೆರೂಸಲೇಮಿನ ಮೇಲೆ ದಾಳಿ ಮಾಡಿದಾಗ, ಯೆರೂಸಲೇಮು ಆರ್ಥಿಕ ಪತನಾಸ್ಥಿತಿ ಬಂದಾಗ, ಯೆರೂಸಲೇಮಿನಿಂದ ಸುಮಾರು ಒಂದು 2-3 ಸಾವಿರ ಜನರು ಆ ರಸ್ತೆ ಮೂಲಕವಾಗಿ ಅಲೆಕ್ಸಾಂಡರ್ ದಂಡಯಾತ್ರೆ ಮಾಡಿದಾಗ, ಅಲೆಕ್ಸಾಂಡರ್ ಏಕಛತ್ರಾಧಿಪತ್ಯವನ್ನು ಮಾಡಲಿಕ್ಕಾಗಿ ಎಲ್ಲ ರಸ್ತೆಗಳು ಒಗ್ಗೂಡುವ ರೀತಿಯಲ್ಲಿ ಆತನು ಪ್ರಯಾಣ ಮಾಡಿದಾಗ, ಆ ಯೆರೂಸಲೇಮಿನಿಂದ ರೋಮಾಪುರದವರೆಗೂ ಕೂಡ ದಾರಿ ಉಂಟಾಯ್ತು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಇತ್ತು. ಆಗ ಆ ರೀತಿಯಾಗಿ ಬಂದಿರುವಂತ ಯಹೂದ್ಯರು, ಅವರು ಯಹೂದ್ಯರಲ್ಲ ಎಂಬುದಾಗಿ ನಾವು ಸ್ಮರಣ ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯಹೂದ್ಯರಲ್ಲದಿರುವ ಯಹೂದ್ಯರು ಆ ರೋಮ ದೇಶದ ಆ ವಿಗ್ರಹಾರಾಧನೆಯನ್ನ
ಅವರು ಸ್ವಲ್ಪ ಮಟ್ಟಿಗೆ ಅನುಮೋದಿಸಿಕೊಂಡು ತಾವು ಮಾತ್ರ ಸಪರೇಟ್ ಆಗಿ ಸಿನಗಾಗಗಳಲ್ಲಿ ಸೇರಿಕೊಳ್ಳುವಂತವರಾಗಿರುವಂತ ಒಂದು ಮಿಕ್ಸೆಡ್ ಸೋಶಿಯೋ ಪೊಲಿಟಿಕಲ್ ಸಿಸ್ಟಮ್ಗೆ ಒಗ್ಗಿಕೊಂಡು ಹೋಗಿರುವಂತ ಒಂದು ಸ್ಥಿತಿಯನ್ನ ನಾವಲ್ಲಿ ಕಾಣ್ತೇವೆ. ಆದರೆ ಲವೋದಿಕೀಯ ಸಭೆ ಕಾಲಘಟ್ಟಕ್ಕೆ ಬರೋಷ್ಟರೊಳಗಾಗಿ ಲವೋಡಿಸ್ ಎನ್ನುವ ಸೆಕೆಂಡ್ ಆಂಟಿಯೋಕಸ್ ಅನ್ನವನು ತನ್ನ ಪತ್ನಿಯ ಹೆಸರಿನಲ್ಲಿ ಲವೋಡಿಸ್, ಲವೋ ಅಂದ್ರೆ ಪ್ರಜೆ, ಲವೋಡಿಶಿಯಾ ಅಂದ್ರೆ ಪ್ರಜೆಗಳ ಅಭಿಪ್ರಾಯ ಪ್ರಕಾರ ಆಳ್ವಿಕೆ ಮಾಡುವಂತಹದ್ದು, ಪ್ರಜೆಗಳ ನ್ಯಾಯದ ಪ್ರಕಾರ, ಪ್ರಜೆಗಳ ಸಂಸ್ಕೃತಿ ಪ್ರಕಾರ, ಪ್ರಜೆಗಳ ಒಂದು ಧ್ಯೇಯೋದ್ದೇಶಗಳ ಪ್ರಕಾರ ನಡೆಸುವಂತ ಒಂದು ಸರ್ಕಾರ. ನಮಗೆ ರೋಮ್ನಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ ಎಂಬುದಾಗಿ ಹೇಳುವಷ್ಟು ಆ ಸೆಲ್ಫ್ ಸಫಿಷಿಯನ್ಸಿ, ಹಾಗೆ ಅಲ್ಲಿನ ಕಾಸ್ಮೆಟಿಕ್ಸ್, ಅಲ್ಲಿ ತಯಾರಾಗ್ತಕ್ಕಂಥ ಟೆಕ್ಸ್ಟೈಲ್ಸ್ ಎಲ್ಲ ಕಡೆಗೂ ಸರಬರಾಜು ಆಗ್ತಿತ್ತು ಸೆಂಟ್ರಲ್ ಏಷ್ಯಾ. ಆದುದರಿಂದ ಅವರು ಸುಸಂಪನ್ನರು, ಐಶ್ವರ್ಯವಂತರು, ಕಣ್ಣಿಗೆ ಒಂದು ಔಷಧಿಯನ್ನ ಅಫ್ತಾಲ್ಮಿಯಾ ಅಂತ ಹೇಳ್ತಾರೆ, ಆಡು ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂಜನವನ್ನ ಅಥವಾ ಕಾಟಿಕೆಯನ್ನೆಂಬುದಾಗಿ ತಯಾರು ಮಾಡುವರೆಂಬುದಾಗಿ ಹೇಳ್ತಾರೆ. ಆ ಒಂದು ರೀತಿಯ ಆ ಔಷಧಿಯಾಗಿರುವಂತ ಅದನ್ನ ತಯಾರು ಮಾಡುವಂತದ್ದು. ಇಷ್ಟೆಲ್ಲ ಐಶ್ವರ್ಯ ಇರುವಂತಹದ್ದು ಯಾಕೆ ಬಡತನ ಎಲ್ಲಿ ಅಂದ್ರೆ ಅದಕ್ಕೆ ದೇವರಿಲ್ಲದೆ ಇರುವಂತಹ ಸ್ಥಿತಿ. ಲವೋದಿಕೀಯ ಪಟ್ಟಣದಲ್ಲಿ ದೈವತ್ವಕ್ಕೆ ವಿರೋಧವಾಗಿರ್ತಕ್ಕಂಥ ಒಂದು ತತ್ವವು ಹೊರಟು ಬಂದಿತ್ತು ಪ್ರಿಯರೇ. ಅದಕ್ಕೋಸ್ಕರವಾಗಿ ಐಶ್ವರ್ಯವಾಗಿರುವಂತಹ ಸಭೆಯ 5 ದಟ್ಟ ದಾರಿದ್ರ್ಯದ ಸಂಗತಿಗಳನ್ನ ನಾವಿಲ್ಲಿ ಒಂದೊಂದಾಗಿ ನೋಡ್ತೇವೆ. ಅವೇನೆಂಬುದಾಗಿ ನೋಡುವಾಗ, ಆತ್ಮೀಯ ದೃಷ್ಟಿಕೋನದಿಂದ ನೋಡಿದಾಗ ಆ ಐಶ್ವರ್ಯವಂತರ ಐಶ್ವರ್ಯ 5 ರೀತಿಗಳ ಒಂದು ದಾರಿದ್ರ್ಯವನ್ನ, ದೌರ್ಭಾಗ್ಯ ಸ್ಥಿತಿಯನ್ನ, ದುರವಸ್ಥೆಯನ್ನ, ದೌರ್ಭಾಗ್ಯ ಸ್ಥಿತಿಯನ್ನ, ದಾರಿದ್ರ್ಯ ಸ್ಥಿತಿಯನ್ನ, ಕುರುಡುತನವನ್ನ, ದಿಗಂಬರತ್ವವನ್ನ, ಈ 5 ರೀತಿಗಳ ಏನು ಬಡತನ ಅಥವಾ ಅತ್ಯಂತ ದಾರಿದ್ರ್ಯದ ಸ್ಥಿತಿ ಲವೋದಿಕೀಯ ಸಭೆಗೆ ಇದೆ. ಹೆಸರಿಗೆ ಮಾತ್ರ ಬಹಳ ಐಶ್ವರ್ಯ, ಸಮೃದ್ಧಿ ಇದೆ, ಆದರೆ ಸಂತೃಪ್ತಿ ಇಲ್ಲ. ಕಾರಣ ದೇವರಿಲ್ಲ, ದೇವರವರ ಜೊತೆಯಲ್ಲಿಲ್ಲ, ದೈವಿಕ ಚಿಂತನೆಗಳಿಲ್ಲ, ಪ್ರಾರ್ಥನೆಗಳಿಲ್ಲ. ಅದುವೇ ದೌರ್ಭಾಗ್ಯ ಸ್ಥಿತಿ, ಅದುವೇ ದುರವಸ್ಥೆ ಸ್ಥಿತಿ. ಯಾವುದೇ ದುರವಸ್ಥೆ ಸ್ಥಿತಿ ಎಂಬುದಾಗಿ ನಾವು ಸತ್ಯವೇದ ಬೆಳಕಿನಲ್ಲಿ ಸ್ವಲ್ಪ ಕೆಲವು ವಚನಗಳನ್ನು ಧ್ಯಾನಿಸೋಣ. ದಯಮಾಡಿ ಬನ್ನಿ. ಮೊದಲನೇದು ದುರವಸ್ಥೆಯ ಸ್ಥಿತಿ. ಇಂಗ್ಲಿಷ್ನಲ್ಲಿ ನೋಡುವಾಗ ರೆಚೆಡ್ನೆಸ್, ಹೈನಸ್ ಥಿಂಗ್, ನೀಚವಾದ ಸ್ಥಿತಿ, ದುರವಸ್ಥೆಯ ಸ್ಥಿತಿ. ಯಾವುದೇ ದುರವಸ್ಥೆ ಸ್ಥಿತಿ ಎಂಬುದಾಗಿ ನೋಡುವಾಗ ರೋಮಾಪುರ 7ನೇ ಅಧ್ಯಾಯ 24ನೇ ವಚನ ನೋಡಿಕೊಳ್ಳೋಣ. ಅಲ್ಲಿ ಅಟ್ಲೀಸ್ಟ್ ದುರವಸ್ಥೆನೆಂಬುದಾಗಿರುವ ಆ ಕೂಗಾದರೂ ಇದೆ. ಆದರೆ ಲವೋದಿಕೀಯ ಸಭೆಯಲ್ಲಿ ಆ ರೀತಿಯ ಕೂಗು ಕೂಡ ಇಲ್ಲ. ರೋಮಾಪುರ 7ನೇ ಅಧ್ಯಾಯ 24ನೇ ವಚನ. ಅಯ್ಯ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಸಾಕು ಬ್ರದರ್, ಸಾಕು. ಸದ್ಯಕ್ಕೆ ಇಷ್ಟೇ ನೋಡು. ಅಯ್ಯ ಅಲ್ಲ, ಅಯ್ಯೋ ಅಂದ್ರೆ ವೋ ಅಂಟು ಮಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಆ ರೀತಿಯ ಸ್ಥಿತಿ ಪ್ರಿಯರೇ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಯಾರು ಈ ಮಾತನ್ನ ಹೇಳುತ್ತಿರೋರಂದ್ರೆ, ಮೊದಲನೇ ಮಿಷನರಿ ಪ್ರಯಾಣ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅಪೊಸ್ತಲನಾದ ಪೌಲನು ದಮಸ್ಕು ಮಾರ್ಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯು ಆತನಿಗೆ ಸಂಭವಿಸಿದಾಗ ಆ ದರ್ಶನಕ್ಕೆ ವಿಧೇಯನಾಗ್ತಾನೆ ಪೌಲ. ವಾಟ್ ಎ ಗ್ರೇಟ್ ವಿಷನ್! ಸೌಲ ಸೌಲ, ಎಂತ ಒಂದು ಆ ಸ್ವರ, ಆ ಬೆಳಕು ಆತನಿಗೆ, ಆ ಸೌಲನಿಗೆ ಅಲ್ಲಿ ಕಣ್ಣಿಗೆ ಹೊಡೆದಾಗ ಸ್ವಾಮಿ ಹೇಳ್ತಾನೆ, ನೀನು ಹಿಂಸಿಸುವ ಸೌಲ ಸೌಲ, ನೀನು ಹಿಂಸಿಸುವವನು ನನ್ನನ್ನೇ ನೀನು ಹಿಂಸೆ ಮಾಡ್ತಾ ಇದ್ದೀಯ ಎಂಬುದಾಗಿ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ಮಾತು ಕಾಣ್ತೇವೆ. ಸೌಲನು ಯಾರನ್ನು ಹಿಂಸಿಸುತ್ತಿರೋದು? ಸಭೆಯನ್ನು. ಆದರೆ ಹಿಂಸೆ ಯಾರಿಗಾಗುತ್ತಿರೋದು? ಕರ್ತನಾದ ಯೇಸು ಕ್ರಿಸ್ತನಿಗೆ. ಹೌದು ಪ್ರಿಯರೇ,
ನಿಜವಾಗಿಯೂ ಕೂಡ ಒಬ್ಬ ದೈವ ಸೇವಕನನ್ನ, ಒಬ್ಬ ಸಹೋದರನಿಗೆ ಹಿಂಸೆ ಆಗುತ್ತಿರುವಾಗ ಅದು ದೇವರು ತನಗೂ ಹಿಂಸೆ ಆಗುತ್ತದೆ, ತನಗೇ ಹಿಂಸೆ ಆಗುತ್ತದೆ ಎನ್ನುವ ಭಾವನೆಯಲ್ಲಿ ಇರುವಂತವನು. ತಕ್ಷಣವೇ ಸೌಲನು ವಿಧೇಯನಾಗ್ತಾನೆ, ಸೌಲನು ಪೌಲನಾಗ್ತಾನೆ. ಅದಾದ ನಂತರ ಆತನ ಆತ್ಮೀಕ ದೃಷ್ಟಿ, ಅಂತರಂಗ ದೃಷ್ಟಿ ಅಂತರ್ಮೌಖಿಕವಾದಂತ ದೃಷ್ಟಿಯಾಗಿ ಬದಲಾಗ್ತದೆ. ಒಬ್ಬ ವ್ಯಕ್ತಿಯು ಮಾನಸಿಕವಾಗಿ, ಆತ್ಮೀಕವಾಗಿ ಭಕ್ತ ಸಂಜೀವನೆಯನ್ನು ಉಂಟಾಗಬೇಕಾದರೆ ಅಂತರ್ಮೌಖಿಕ ಅವಗಾಹನೆಗಾಗಿ ಅಂತರಂಗಕ್ಕೆ ಇಣಿಕೆ ನೋಡ್ಕೊಳ್ತಕ್ಕಂತ ಒಂದು ಸ್ಥಿತಿ ಬಹಳ ಅವಶ್ಯಕ. ಆ ಪೌಲನು, ಅಪೊಸ್ತಲನಾದ ಪೌಲನು ಆ ರೀತಿಯಾಗಿ ಪರಿಶೀಲನೆ ಮಾಡಿಕೊಳ್ಳುವಂತನಾಗಿ ತನ್ನ ದುರವಸ್ಥೆಯ ಬಗ್ಗೆ ಹೇಳಿದನು. ಏನೀ ದುರವಸ್ಥೆ ಎಂಬುದನ್ನು ನಾವು ಇನ್ನು ಸ್ವಲ್ಪ ಬಿಡಿಸ್ಕೊಂಡು ಅರ್ಥ ಮಾಡ್ಕೋಬೇಕಾದ್ರೆ ಅದೇ ಅಧ್ಯಾಯದಲ್ಲಿ 18 ಮತ್ತು 19 ವಚನಗಳನ್ನ ಓದಿದಾಗ ಈ ದುರವಸ್ಥೆಯ ಚಿತ್ರ ನಮಗೊಂದು ಸ್ವಲ್ಪ ಅಲ್ಲಿ ಅರ್ಥ ಆಗತ್ತೆ. ಪೌಲನು ಹೇಳುವ ದುರವಸ್ಥೆ. ದಯಮಾಡಿ ನೋಡಿ ಬ್ರದರ್, ಆ ಮಾತು ನಿಧಾನಕ್ಕೆ ಓದಿ. ನನ್ನಲ್ಲಿ, ನಾನೇ ಓದ್ತೀನಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ಇದು ಒಂದು ದುರವಸ್ಥೆ. ಲವೋದಿಕೀಯ ಸಭೆಯ ದುರವಸ್ಥೆ ಏನೆಂಬುದಾಗಿ ಹೇಳುವಾಗ, ಈ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದು ಲವೋದಿಕೀಯ ಕಾಲಘಟ್ಟ. ಎಲ್ಲರಿಗೂ ಕೂಡ ಇರುವಂತ ಒಂದು ಮಾನಸಿಕ ತ್ರಿಶಂಕು ಸ್ಥಿತಿ ಏನಂದ್ರೆ, ಏನೋ ಒಳ್ಳೆಯದನ್ನು ಮಾಡಬೇಕು, ಆದ್ರೆ ಒಳ್ಳೇದು ಮಾಡಕ್ ಆಗ್ತಿಲ್ಲ. ಅಷ್ಟರಲ್ಲಿ ಯಾವುದೋ ಒಂದು ಶೋಧನೆ ಬರ್ತದೆ, ಯಾವುದೋ ಒಂದು ಕಷ್ಟ ಬರ್ತದೆ, ಯಾವುದೋ ಒಂದು ಸಮಸ್ಯೆ ಬರ್ತದೆ, ಯಾವುದೋ ಒಂದು ಇಕ್ಕಟ್ಟು ಬರ್ತದೆ. ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಕ್ಕಾಗದಿರುವಂತ ಚಂಚಲತ್ವದ ದಿನಗಳು. ಲವೋದಿಕೀಯ ಸಭೆ ಎಂಬುದಾಗಿ ಹೇಳುವಾಗ ಚಂಚಲ ಸ್ವಭಾವದಲ್ಲಿ ಸಿಲುಕಿಕೊಂಡಿರುವಂತಹದ್ದು. ಪೌಲನು ಈ ಮಾತನ್ನ ಹೇಳ್ತಾನೆ. ಅದ್ ಹೇಗಂದ್ರೆ, ನನ್ನಲ್ಲಿ, ಅಂದ್ರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೇದೇ ಇಲ್ಲ. ಒಳ್ಳೇದು ಮಾಡ್ಬೇಕಂತ್ಕೊಳ್ತೀನಿ, ಆದ್ರೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಇನ್ನು ಅಲ್ಲಿಂದ ಮುಂದಕ್ಕೆ ಬಂದಾಗ 19ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ತಾನೇ ಮತ್ತೊಂದು ಡಿಸ್ಕ್ರಿಪ್ಷನ್ ಕೊಡ್ತಾನೆ, ಒಂದು ವಿವರಣೆ ಕೊಡ್ತಾನೆ. ಅದ್ ಯಾಕಂಗ ಆಗುತ್ತಂದ್ರೆ ನೋಡಿ, ನಾವೆಲ್ಲ ಗಮನಿಸ್ತೇವೆ. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. 22 ಕೂಡ, ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಈ ಸ್ಥಿತಿ, ಅಂತರಾತ್ಮದೊಳಗಡೆ ಆನಂದ ಇದೆ. ಸಭೆಗೆ ಹೋದ ಸ್ವಲ್ಪ ಸಮಯ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಏನೋ ಒಂದು ಸಂತೋಷ, ಏನೋ ಒಂದು ಶಕ್ತಿ. ಆದರೆ ಬೇರೆ ದಿನಗಳಲ್ಲಿ ದೇವರೊಂದಿಗೆ ಒಡನಾಟ ಇಲ್ಲದೆ ಇರುವುದರಿಂದ, ಆತನ ಸನ್ನಿಧಿಯಲ್ಲಿ ಸೇರಿ ಧ್ಯಾನಿಸುತ್ತಾ ದೇವರಾತ್ಮನು ತುಂಬಿಸಿರುವಂತ ಆ ವಾಕ್ಯ ಹೃದಯದಲ್ಲಿ ಇಲ್ಲದೆ ಇರುವುದರಿಂದ, ಆಕಾಶ ಪಕ್ಷಿಗಳು ಆ ಬೀಜಗಳನ್ನು ಎತ್ತುಕೊಂಡು ಹೋಗಿರೋದ್ರಿಂದ ಪುನಃ ಐಹಿಕ ವಿಚಾರಗಳು, ಲೋಕ ಸಂಬಂಧವಾದಂತ ಸಂಗತಿಗಳು ಆತನನ್ನ ತುಂಬಾ ಅಣಗಿಸುವುದರ ಮೂಲಕವಾಗಿ ನಿಜಕ್ಕೂ ಕೂಡ ಇರಬೇಕಾದಂತ ಒಂದು ಆತ್ಮೀಯ ಆನಂದವು ಇರ್ತಾ ಇಲ್ಲ. ಬೇರೊಂದು ನಿಯಮ ಎಂಬುದಾಗಿ ಹೇಳುವಾಗ, ಆದಿಕಾಂಡದಲ್ಲಿ ಆದಾಮನು ಯಾವ ರೀತಿ ದೇವರು ವಿಧಿಸಿರುವ ನಿಯಮಕ್ಕೆ ವಿರುದ್ಧವಾಗಿ ತಿನ್ನಬಾರದಾದಂತ ಹಣ್ಣನ್ನು ತಿಂದನೋ, ಅದೇ ಆ ಬೇರೊಂದು ನಿಯಮ.
ಇಲ್ಲಿ ಪೌಲನದನ್ನ ಸ್ಪಷ್ಟವಾಗಿ ಹೇಳದಿದ್ರು ಆದಿಮಾನವನ ಆದಾಮನ ನಿಯಮ ನಮ್ಮನ್ನು ಆಗಿಂದಾಗೆ ಕಾಡ್ತಾ ಇರ್ತದೆ. ಲವೋದಿಕೀಯ ಸಭೆಯಲ್ಲಿ ಆದಾಮನ ಆ ನಿಯಮ ಆಗಾಗ್ಗೆ ಕಾಡುತ್ತಿರುವಾಗ ಮಾನವನ ಮನಸ್ಸಿನಲ್ಲಿ ಒಳ್ಳೇದು ಮಾಡಬೇಕಂದ್ರೂ ಆಗದಿರುವಂತ ಸ್ಥಿತಿ. ಹಾಗಾದ್ರೆ ಇದಕ್ಕೇನು ಪರಿಹಾರ? ಪೌಲನು ಈ ಸ್ಥಿತಿಯನ್ನು ನೋಡಿ ದುರವಸ್ಥೆಯ ಸ್ಥಿತಿ ಎಂಬುದಾಗಿ ಹೇಳಿದನು. ಲವೋದಿಕೀಯ ಸಭೆಯ ಸ್ಥಿತಿ ಕೂಡ ಈ ರೀತಿಯ ದುರವಸ್ಥೆಯ ಸ್ಥಿತಿನೇ ಆಗಿದೆ. ಈ ದುರವಸ್ಥೆ ಸ್ಥಿತಿಯಿಂದ ಹೊರಗೆ ಬರಬೇಕಾದರೆ ಅದಕ್ಕೆ ಕನ್ಕ್ಲೂಷನ್ ಏನೆಂಬುದನ್ನು ನಾವು ನೋಡುವಾಗ ಅಪೊಸ್ತಲನಾದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ರೋಮಾಪುರ 8ನೇ ಅಧ್ಯಾಯ ಮೊದಲನೇ 2 ವಚನಗಳನ್ನು ನೋಡುವಾಗ, ಈಗ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ವಾಟ್ ಎ ಕನ್ಸೋಲಿಂಗ್ ವರ್ಡ್ಸ್! ಎಂಥ ಒಂದು ಸುಧಾರಣೆ ನೀಡುವ ಮಾತುಗಳಲ್ಲವೇ. ನಮಗೆ ಆತನಲ್ಲಿಯೇ ಭರವಸೆವು, ಆತನಲ್ಲಿಯೇ ಸಂತೋಷವು, ಭಯವೇನಿಲ್ಲ, ಸಂತೋಷವೇ. ಬಹಳ ಚೆನ್ನಾಗಿ ದೊಡ್ಡ ಹಿರಿಯ ಎಸ್ತೇರಕ ಅವರು ಮತ್ತು ಹೆಲೆನ್ ಸಿಸ್ಟರ್ ಹಾಡಿದರು. ಹೌದು ಪ್ರಿಯರೇ, ಈ ವಾಕ್ಯಗಳನ್ನು ನಾವು ಯಾಕೆ ಧ್ಯಾನಿಸಬೇಕು, ಇವುಗಳನ್ನ ಯಾಕೆ ಅರ್ಥ ಮಾಡಿಕೊಳ್ಳಬೇಕಂದ್ರೆ, ಪ್ರೆಸೆಂಟ್ ಸ್ಪಿರಿಚುವಲ್ ಕಂಡೀಷನ್, ಪ್ರಸ್ತುತ ಆತ್ಮೀಯ ಸ್ಥಿತಿಯನ್ನು ವಾಕ್ಯದ ಒಳಗಡೆ ಇರುವಂತ ಪರಿಶೀಲನಾತ್ಮಕವಾಗಿರುವ ಸಂಗತಿಗಳನ್ನು ಗಮನಿಸಿಕೊಂಡು ಅಪೊಸ್ತಲನಾದ ಪೌಲ ಕೊರಿಂಥದವರಿಗೆ ಬರೆದ ಮೊದಲನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ ಅವುಗಳು ಅವರಿಗೆ ದೃಷ್ಟಾಂತವಾಗಿ ಸಂಭವಿಸಿ ಯುಗಾಂತದಲ್ಲಿರುವ ನಮಗೆ ಬುದ್ಧಿವಾದವುಗಳಾಗಿ ಬರೆಯಲ್ಪಟ್ಟಿವೆ ಎಂಬುದನ್ನು ಗ್ರಹಿಸಿಕೊಂಡು ನಾವು ಹೆಚ್ಚೆಚ್ಚಾಗಿ ಕ್ರಿಸ್ತನನ್ನು ಆಶ್ರಯಿಸ್ಕೋಬೇಕು, ಹೆಚ್ಚೆಚ್ಚಾಗಿ ಸಭೆಯನ್ನು ಆಶ್ರಯಿಸಿಕೊಳ್ಳಬೇಕು. ಸಭೆಯ ಪ್ರಾರ್ಥನೆಯನ್ನು, ಕೌಟುಂಬಿಕ ಪ್ರಾರ್ಥನೆಯನ್ನು, ವ್ಯಕ್ತಿಗತ ಪ್ರಾರ್ಥನೆಯಲ್ಲಿ ನಾವು ಹೆಚ್ಚೆಚ್ಚಾಗಿ ಬೆಳೆಯುತ್ತಾ ಇರುವಾಗ ಕರ್ತನಲ್ಲಿ ಪ್ರಿಯರೇ ಈ ದುರವಸ್ಥೆಯಿಂದ ನಾವು ಹೊರಗೆ ಬರ್ತೇವೆ. ಅದನ್ನೇ ನೋಡಿ ಅಪೊಸ್ತಲನಾದ ಪೌಲನು ಆ ಮಾತಿಗೆ ಒಂದು ಕನ್ಕ್ಲೂಷನ್ ಮತ್ತೊಂದು ಅಧ್ಯಾಯ 8ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಹೇಳ್ತಾನೆ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಆ ದುರವಸ್ಥೆ ಹೋಗಬೇಕಾದರೆ ಕ್ರಿಸ್ತ ಯೇಸುವಿನ ಮೂಲಕವೇ ಕಾರಣ. ಆದರೆ ಲವೋದಿಕೀಯ ಸಭೆಯಲ್ಲಿ ಈ ಮಾತುಗಳಿಂದ ಕರ್ತನಾದ ಯೇಸು ಕ್ರಿಸ್ತನು ಬಾಗಿಲ ಬಳಿಯಲ್ಲಿದ್ದು ತಟ್ಟುತ್ತಾ ಇದ್ದಾನೆ. ಯಾರಾದರೂ ತಮ್ಮ ಹೃದಯದೊಳಗಡೆ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದರೆ ಆತನು ಒಳಗೆ ಬಂದು ಅವರೊಂದಿಗೆ ಆತನು ಊಟ ಮಾಡುವನು, ಒಂದು ಸಮಾಧಾನವನ್ನು, ಒಂದು ಅನ್ಯೋನ್ಯತೆಯನ್ನು ಉಂಟು ಮಾಡುವನೆಂಬುದಾಗಿ ಲವೋದಿಕೀಯ ಸಭೆಗೆ ಕರ್ತನು ಹೇಳುವಂತಹ ಸಂದೇಶವನ್ನು ನಾವು ಕಾಣ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಈ ದುರವಸ್ಥೆಯ ಸ್ಥಿತಿಯ ನಂತರ ಇನ್ನೊಂದು ಪದ ಅಲ್ಲಿ ಹೇಳಲ್ಪಟ್ಟಿದೆ. 17ನೇ ಅಧ್ಯಾಯ ದಯಮಾಡಿ ನೋಡಿ, ಪ್ರಕಟಣೆ ಗ್ರಂಥ 17ನೇ ವಚನ, 3ನೇ ಅಧ್ಯಾಯ 17ನೇ ವಚನ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತವನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು. ಸಾಕು. ದೌರ್ಭಾಗ್ಯನು ಎರಡನೇ ಅಂಶ. ಒಂದೊಂದು ಆಪಾದನೆಯನ್ನು ಕೂಡ ಲವೋದಿಕೀಯ ಸಭೆ ಮೇಲೆ ಹೇಳಲ್ಪಟ್ಟಿದ್ದನ್ನ ನಾವು ಕೂಲಂಕಷವಾಗಿ ಸತ್ಯವೇದದ ಬೆಳಕಿನಲ್ಲಿ ಅದನ್ನು ಯೋಚಿಸೋಣ. ಈ ದೌರ್ಭಾಗ್ಯ ಸ್ಥಿತಿ ಅಂದ್ರೆ ಎಂತದ್ದು? ಯಾವಾಗಾದರೂ ನಮಗೆ ದೌರ್ಭಾಗ್ಯ ಸ್ಥಿತಿ ಬಂದ ಹಾಗೆ ಅನ್ಸುತ್ತಾ? ಏನು ಈ ದೌರ್ಭಾಗ್ಯ ಸ್ಥಿತಿ ಅಂದ್ರೆ? ಈ ಒಂದು ದುರವಸ್ಥೆ ಅಂದ್ರೆ ಪ್ರಪಂಚ ಅಥವಾ ಈ ಲೋಕದ ಹೇಳುವ ದುರವಸ್ಥೆ ಅಲ್ಲ, ಸತ್ಯವೇದ ಹೇಳುವ ದುರವಸ್ಥೆ, ಅಪೊಸ್ತಲನಾದ ಪೌಲನು ಹೇಳಿರುವ ದುರವಸ್ಥೆ, ಕ್ರಿಸ್ತನಿಲ್ಲದಿರುವಂತ ಒಂದು ದುರವಸ್ಥೆ. ದೌರ್ಭಾಗ್ಯ ಸ್ಥಿತಿ ಅಂದ್ರೆ ಏನು? ಬನ್ನಿ ವಾಕ್ಯಕ್ಕೆ ಹೋಗೋಣ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 3ರಿಂದ 6 ವಚನಗಳು. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2 Chronicles 15ನೇ ಅಧ್ಯಾಯ
3-6 ವಚನಗಳು. ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು ಧರ್ಮಶಾಸ್ತ್ರವೂ ಇರಲಿಲ್ಲ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುವುದಕ್ಕೆ ಆಗುತ್ತಿರಲಿಲ್ಲ. ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು. ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು, ಒಂದು ಪಟ್ಟಣದವರು ಇನ್ನೊಂದು ಪಟ್ಟಣದವರನ್ನು ಹಾಳು ಮಾಡುತ್ತಿದ್ದರು. ದೇವರು ಎಲ್ಲಾ ತರದ ಕಷ್ಟದಿಂದಲೂ ಅವರನ್ನು ತಳಮಳಗೊಳಿಸಿದನು. ನೀವಾದರೂ ಸ್ಥಿರಚಿತ್ತರಾಗಿ ನಿಮ್ಮ ಕೈಕಾಲುಗಳು. ಸಾಕು, 6ನೇ ವಚನದವರೆಗೂ ಸಾಕು. ಇದು ಎಷ್ಟೋ ವರ್ಷಗಳ ಹಿಂದೆ ಬರೆದಲ್ಪಟ್ಟಂತ ಒಂದು ಆತ್ಮೀಕ ದೌರ್ಭಾಗ್ಯ ಸ್ಥಿತಿ. ಪ್ರಿಯರೇ, ಸತ್ಯವೇದದ ಮಾತುಗಳು ಮಾನವನ ಚರಿತ್ರೆಯಲ್ಲಿ ಅವನು ಎಲ್ಲೆಲ್ಲಿ ತಪ್ಪಿ ಹೋದನೋ, ಇಸ್ರಾಯೇಲ್ ಜನಾಂಗವಾಗಲಿ, ಯೆಹೂದ ಜನಾಂಗವಾಗಲಿ, ಅನ್ಯ ಜನಾಂಗವಾಗಲಿ, ಅವರು ಎಲ್ಲೆಲ್ಲಿ ದೌರ್ಭಾಗ್ಯ ಸ್ಥಿತಿಯನ್ನು ಸೇರುತ್ತಾ ಬಂದರೋ ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ರೆಕಾರ್ಡ್ ಮಾಡಲಾಗಿದೆ, ದಾಖಲ ಮಾಡಲಾಗಿದೆ. ಅರಸನಾದ ಆಸನ ಕಾಲದಲ್ಲಿ ಇರುವಂತ ದೌರ್ಭಾಗ್ಯ ಸ್ಥಿತಿ ಏನಂದ್ರೆ, ಸಹೋದರರು ಸ್ಪಷ್ಟವಾಗಿ ಹೇಳಿದ್ರೆ, ಓದಿದ್ರೆ, ಥ್ಯಾಂಕ್ ಯು ಬ್ರದರ್. ಅಲ್ಲಿ ನಾವು ನೋಡುವಾಗ ದೇವರು ಇಲ್ಲ. 3ನೇ ವಚನ, ಇಸ್ರಾಯೇಲರಿಗೆ ಬಹುಕಾಲವರೆಗೂ ನಿಜವಾದ ದೇವರು ಬೋಧಿಸುವ ಯಾಜಕರು ಧರ್ಮಶಾಸ್ತ್ರವೂ ಇರಲಿಲ್ಲ. ದೇವರು ಇರಲಿಲ್ಲ ಎಂಬುದಾಗಿ ಹೇಳಿದರೆ ಅರ್ಥ, ಇವರು ದೇವರನ್ನ ತಳ್ಳಿ ಹಾಕಿದರು, ದೇವರನ್ನ ವಿಸರ್ಜಿಸಿದರು, ದೇವರನ್ನು ಬೇಡವೆಂದರು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಆತನ ಸಮೀಪಕ್ಕೆ ಬನ್ನಿರಿ, ಆತ ನಮಗೆ ಸಮೀಪಕ್ಕೆ ಬರುವನು. ನಾವು ಆತನ ಹತ್ತಿರ ಹೋದರೆ ಆತ ನಮ್ಮ ಹತ್ತಿರ ಬರುವನು. ಒಬ್ಬ ಮನುಷ್ಯನದ ನಿಜವಾದ ದೌರ್ಭಾಗ್ಯ ಸ್ಥಿತಿ ಏನೆಂಬುದಾಗಿ ಹೇಳುವಾಗ, ಯಹಲೋಕದ ಸಂಪತ್ತನ್ನೇ, ಯಹಲೋಕದ ಐಶ್ವರ್ಯವನ್ನೇ, ಯಹಲೋಕದ ದುಡಿಮೆಯನ್ನೇ, ಯಹಲೋಕದ ಆದಾಯವನ್ನೇ ದೇವರು ಎಂಬುದಾಗಿ ಭಾವಿಸಿಕೊಂಡು ಹೋಗ್ತಕ್ಕಂತ ಒಂದು ದೌರ್ಭಾಗ್ಯ ಸ್ಥಿತಿ ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿ ಉಂಟಾಗಿದೆ. ಪ್ರಿಯರೇ, ದೇವರಿಗೆ ಕೊಡಬೇಕಾಗಿರುವ ಸಮಯ ಕೊಡಲಾಗುತ್ತಿಲ್ಲ, ದೇವರಿಗೆ ನೀಡಬೇಕಾದದ್ದನ್ನು ನೀಡಲಾಗುತ್ತಿಲ್ಲ, ದೇವರಿಗೆ ಮೆಚ್ಚುಗೆಯಾಗುವಂತ ಜೀವನದ ಬಗ್ಗೆ ಮಾತೇ ಇಲ್ಲ. ಅವರವರ ಮನಸ್ಸೋ ಇಚ್ಛೋ ನಡೆದುಕೊಂಡು ಹೋಗ್ತಕ್ಕಂತ ಕಾಲಘಟ್ಟಕ್ಕೆ ನಾವು ಸೇರಿ ಬಂದಿದ್ದೀವಿ. ಎಲ್ಲ ರಂಗಗಳಲ್ಲಿನೂ ಅನಿಶ್ಚಿತ ಸ್ಥಿತಿ. ಆರ್ಥಿಕ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಮತ್ತು ವ್ಯಾಪಾರ ರಂಗದಲ್ಲಿ, ಎಲ್ಲದರಲ್ಲಿಯೂ ಕೂಡ ಒಂದು ದೌರ್ಭಾಗ್ಯ ಸ್ಥಿತಿ, ಒಂದು ಅನಿಶ್ಚಿತ ಸ್ಥಿತಿ ಉಂಟಾಗಿದೆ. ಯಾಕೆಂಬುದಾಗಿ ಹೇಳುವಾಗ, ದೇವರು ಇಲ್ಲದೆ ಇರುವಂತಹ ಸ್ಥಿತಿ. ಮತ್ತು ಯಾಜಕರು ಹಿತಬೋಧೆಯನ್ನ, ಸತ್ಯಬೋಧನೆಯನ್ನ, ಸ್ವಸ್ಥ ಬೋಧನೆಯನ್ನ ಮಾಡಲಿಕ್ಕಾಗದೆ ಮುಖದಾಕ್ಷಿಣ್ಯ ನೋಡುವಂತ ಬೋಧಕ ವರ್ಗ. ಇವತ್ತು ದೇವರ ಅತ್ಯಂತ ಬಹಳ ಕಷ್ಟಕರವಾಗಿರುವಂತ ಸಂದರ್ಭ, ಸಮಸ್ಯೆ ಯಾವುದಂದ್ರೆ, ಬೋಧಕ ವರ್ಗ ಕೆಟ್ಟು ಹೋಗಿದೆ. ಪ್ರೀಚಿಂಗ್ ಲೈನ್ ಈಸ್ ಟೇಕನ್ ಸೈಡ್ಸ್. ಯಾವ ಕಡೆಗೆ ಹೋಗುತ್ತೋ, ಯಾವ ದಿಕ್ಕಿಗೆ ಹೋಗುತ್ತೋ ಎಂಬುದಾಗಿರುವಂತ ಸ್ಥಿತಿಯನ್ನು ತಲುಪಿರುವಂತ ಒಂದು ದೌರ್ಭಾಗ್ಯ ಸ್ಥಿತಿ. ಮತ್ತು 3ನೇದಾಗಿ ನಾವು ನೋಡುವಾಗ, ಎಲ್ಲ ದೌರ್ಭಾಗ್ಯ ಸ್ಥಿತಿಗಳಿಗಿಂತ ಬಹಳ ಮುಖ್ಯವಾಗಿರುವಂತಹದ್ದು ಧರ್ಮಶಾಸ್ತ್ರವೂ ಇರಲಿಲ್ಲ. ಈ 3 ರೀತಿಯ ವಿಷಯಗಳನ್ನ ನಾವು ಕಾಣುವಾಗ ಕರ್ತನಲ್ಲಿ ಪ್ರಿಯರೇ, ಇದು ಆತ್ಮೀಕ ದೌರ್ಭಾಗ್ಯ ಸ್ಥಿತಿ ಲವೋದಿಕೀಯ ಸಭೆಯಲ್ಲಿರುವಂತಹದ್ದು. ಇಲ್ವ ನಮ್ಮಲ್ಲಿ ಈ ರೀತಿಯ ಸ್ಥಿತಿ? ಹೌದು, ನಾವು ಇರುವಂತ ಈ ಯಾಂತ್ರಿಕ ಯುಗದಲ್ಲಿ ಇತ್ತೀಚೆಗೆ ಅದೇನೋ AI ಎಂಬುದಾಗಿ ಬಂದಿದೆ ಅಂತ. ಮನುಷ್ಯ ಯಂತ್ರದ ಕೈಗೆ ಹೋಗ್ತಿದ್ದಾನೆ. ಯಂತ್ರವು ತನ್ನ ಕೈಯಲ್ಲಿ ಹಿಡಿದುಕೊಳ್ಳಬೇಕಾಗಿರುವ ಮನುಷ್ಯ ಯಾಂತ್ರಿಕವಾಗಿ ಹೋಗ್ತಕ್ಕಂಥ, ಜ್ಞಾನವೇ ಪರಿಪಾಲನೆ ಆಳ್ವಿಕೆ ನಡೆಸುವಂತ ಕಾಲಘಟ್ಟಕ್ಕೆ ನಾವು ಜಾರುತ್ತಿರುವಾಗ ನಮ್ಮ ಸ್ಥಿತಿ ಎಂಥದ್ದು ಎಂಬುದನ್ನು ಕೂಡ ಯೋಚನೆ ಮಾಡಬೇಕಾಗಿರುವಂತ ಪರಿಸ್ಥಿತಿ ಅದಾಗಿದೆ. ಪ್ರಿಯರೇ, ಅಷ್ಟು ಮಾತ್ರವಲ್ಲ, 6ನೇ ವಚನದಲ್ಲಿ ನಾವು ನೋಡುವಾಗ,
ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು, ಒಂದು ಪಟ್ಟಣದವರು ಮತ್ತೊಂದು ಪಟ್ಟಣವನ್ನು ಹಾಳು ಮಾಡುತ್ತಿದ್ದರು. ನಡೀತಾ ಇಲ್ವಾ ಇವತ್ತು? ಮಿಡ್ಲ್ ಈಸ್ಟ್ಗೆ ನೋಡುವಾಗ ಇಟ್ ಈಸ್ ಎ ಬಾಯ್ಲಿಂಗ್ ಪಾಟ್. ಏಕೆ ಹೀಗಾಗ್ತಾ ಇದೆ? ಇಂಟರ್ನ್ಯಾಷನಲ್ ಡಿಸ್ಹಾರ್ಮನಿ, ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯಗಳು ಯಾಕೆ ಹೀಗೆ ಉಂಟಾಗ್ತದೆ ಅಂದ್ರೆ, ಇದು ಒಂದು ಲವೋದಿಕೀಯ ಸಭೆಯ ಕಾಲಘಟ್ಟದ ದೌರ್ಭಾಗ್ಯ ಸ್ಥಿತಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತೆ, ಹೌದು, ಈ ಅಂತ್ಯ ದಿನಗಳಲ್ಲಿ, ಕಠಿಣ ಕಾಲಗಳಲ್ಲಿ, ಅಪಾಯಕರವಾದಂತ ದಿನಗಳಲ್ಲಿ ನಾವಿರುವಂತವರಾಗಿದ್ದೇವೆ. ದುರವಸ್ಥೆಯಲ್ಲಿಯೂ ದೌರ್ಭಾಗ್ಯ ಸ್ಥಿತಿಯಲ್ಲಿಯೂ ಇರುವಂತ ಸಭೆಯ ಸ್ಥಿತಿಯನ್ನು ಕಂಡಂತ ದೇವರು ನಮಗೆ ಈ ವಿಷಯಗಳನ್ನ ಬೋಧಿಸುವನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರು. ದಾರಿದ್ರ್ಯ ಸ್ಥಿತಿ ನಾವಿನ್ನೂ ಹೋಗ್ಲಿಲ್ಲ, ದುರವಸ್ಥೆಯ ಸ್ಥಿತಿ ನಾವು ತಿಳಿದುಕೊಂಡೆವು, ಮತ್ತು ದೌರ್ಭಾಗ್ಯ ಸ್ಥಿತಿ ಎಂಬುದನ್ನು ನಾವು ತಿಳಿದುಕೊಂಡೆವು. ಈ ದೌರ್ಭಾಗ್ಯ ಸ್ಥಿತಿಯಲ್ಲಿ 3 ಇಲ್ಲೆಗಳನ್ನ ನಾವು ತಿಳ್ಕೊಂಡೆವು. ದೇವರಿಲ್ಲದೆ ಇರುವ ದೌರ್ಭಾಗ್ಯ ಸ್ಥಿತಿ, ಧರ್ಮಶಾಸ್ತ್ರವಿಲ್ಲದ ದೌರ್ಭಾಗ್ಯ ಸ್ಥಿತಿ, ಯಾಜಕರಿಲ್ಲದ ದೌರ್ಭಾಗ್ಯ ಸ್ಥಿತಿ ಇರುವುದರಿಂದ ರಾಜ್ಯದ ಮೇಲೆ ರಾಜ್ಯ, ಪಟ್ಟಣದ ಮೇಲೆ ಪಟ್ಟಣ ತಳಮಳ ಉಂಟಾಗ್ತದೆ. ಎ ನೈಸ್ ಕನ್ನಡ ವರ್ಡ್ ಈಸ್ ಯೂಸ್ಡ್. ದಯಮಾಡಿ ಆ ಪದವನ್ನು ಗಮನಿಸಿ ನೋಡ್ರಿ. ತಳಮಳ ಉಂಟಾಗ್ತಾ ಇದೆ. ಈ ತಳಮಳ ಎಂತ ಒಂದು ಸ್ಥಿತಿ? ಅದು ಮಾನಸಿಕ ತಳಮಳ ಅಥವಾ ದೈಹಿಕ ತಳಮಳ. ಒಂದು ದೇಶದಲ್ಲಿ ತಳಮಳ ಉಂಟಾಗುವಂತಹದ್ದು ಕಾರಣ ಲವೋದಿಕೀಯ ಸಭೆಯ ಆತ್ಮಿಕ ಸ್ಥಿತಿಯ ಹಾಗೆ ದೌರ್ಭಾಗ್ಯ ಸ್ಥಿತಿಯನ್ನು ತಲುಪಿರುವುದರಿಂದ ಪ್ರಿಯರೇ, ಹಾಗಾದರೆ ನಾವು ಈ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ನಾವೇನನ್ನು ಮಾಡ್ಬೇಕಂದ್ರೆ, ಹಗಲಿರುಳು ಆ ಧರ್ಮಶಾಸ್ತ್ರದಲ್ಲಿ ಆನಂದಿಸಬೇಕು. 1ನೇ ಕೀರ್ತನೆ ಎಷ್ಟು ಸ್ಪಷ್ಟವಾಗಿ ಇದೆಯಲ್ಲ. ಯಾವನು ನೋಡ್ಬೋದಾ ಆ ಕೀರ್ತನೆಯನ್ನು? 1ನೇ ಕೀರ್ತನೆ ಮೊದಲ 2 ವಚನಗಳು, ಸಾಮ್ಸ್ ಚಾಪ್ಟರ್ 1. ನಾವು ಸತ್ಯವೇದವನ್ನ ಪಾಸಿಟಿವ್ ಡೈರೆಕ್ಷನ್ ನಲ್ಲಿ, ಪ್ರಿಸ್ಕ್ರಿಪ್ಷನ್ ಡೈರೆಕ್ಷನ್ ಅಲ್ಲಿ ನಾವು ಮೆಸೇಜಸ್ ಅನ್ನು ತಯಾರು ಮಾಡ್ಕೊಳ್ತಾ ಹೋಗೋಣ. ಪ್ರಸ್ತುತ ಸ್ಥಿತಿ ಹಾಗಿದೆ, ಆದ್ರೆ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಏನು, ಅದಕ್ಕೆ ಡಯಾಗ್ನಾಸಿಸ್ ಏನು, ಅದಕ್ಕೆ ಸತ್ಯವೇದ ವಿವರಣೆ ಕೂಡ ಏನು, ಅದನ್ನು ನಾವು ತಿಳ್ಕೊಂಡು ಕ್ರಮಪಡಿಸಿಕೊಳ್ಳುವ ದಿಕ್ಕಿನಲ್ಲಿ ಸಕಾರಾತ್ಮಕ ಸ್ಥಿತಿಯಿಂದ, ಭಯಪಡೋದು ಬೇಡ. ಸ್ಥಿತಿ ಹಾಗಿದೆ, ಆದರೆ ಸತ್ಯವೇದ ಹೇಗೆ ನಮ್ಮನ್ನ ಉತ್ತೇಜನಗೊಳಿಸುತ್ತೆ. ಓದಿ ಬ್ರದರ್. ಕೀರ್ತನೆ 1. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ಎಷ್ಟೋ ಧನ್ಯನು. ಥ್ಯಾಂಕ್ ಯು ಬ್ರದರ್. ಚೆನ್ನಾಗಿ ಓದಿದ್ರಿ. ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನು ಧನ್ಯನು. ಪ್ರಿಯರೇ, ನನಗೆ ಈ 3 ದಿನಗಳು ಬಹಳ ಪ್ರಶಸ್ತವಾದ ದಿನಗಳು. ಸೋಮವಾರ ಶಿವಮೊಗ್ಗ ಸಭೆಗೆ ದೇವರ ವಾಕ್ಯ ಹಂಚ್ತಾ ಇರ್ತೇನೆ, ಮತ್ತು ಬುಧವಾರ ನಮ್ಮ ಸ್ಥಳೀಯ ಸಭೆ ಯಲಹಂಕ ಬ್ರದರ್ ಸಭೆಯಲ್ಲಿ ಹಂಚ್ತಾ ಇರ್ತೇನೆ, ಮತ್ತು ಗುರುವಾರ ಈ ದಿನಗಳಂತ ಮಾತ್ರನೇ ಅಲ್ಲ, ಎಲ್ಲ ದಿನಗಳಲ್ಲಿ ದೇವರ ಧ್ಯಾನ ಮಾಡ್ತೇನೆ. ಆದ್ರೆ ಹೆಚ್ಚಾಗಿ ಇಡೀ ದಿನ ಹೊರಗಡೆ ಹೋಗದೆ ಸತ್ಯವೇದದ ಸಂಗತಿಗಳನ್ನ ಧ್ಯಾನಿಸುವ ಸಂದರ್ಭದಲ್ಲೇನೆ ನನಗೆ ಆತ್ಮಾನಂದ ಉಂಟಾಗುತ್ತದೆ. ಪ್ರೀಚಿಂಗ್ ಸಂದರ್ಭಕ್ಕಿಂತ ಪ್ರೀಚಿಂಗ್ ನಲ್ಲಿ 1-2 ಅಂಶಗಳು ಮಿಸ್ ಆಗ್ಬೋದು. ಆಮೇಲೆ ಅಯ್ಯೋ ಇದು ಮಿಸ್ ಆಯ್ತಲ್ಲ, ಸಮಯ ಹೆಚ್ಚಾಯ್ತಲ್ಲ ಅಂತ ಕೊರಗುವ ಸ್ಥಿತಿ ಆಗ್ತದೆ. ಆದ್ರೆ ಧ್ಯಾನಿಸುವಾಗ ಕಾಲದ ಮಿತಿ ಇರೋದಿಲ್ಲ. ಆದ್ರೆ ಕೂತ್ಕೊಂಡಿದ್ದಾಗ ಸ್ವಲ್ಪ ಕಾಲುಗಳು ಬರ್ತದೆ. ಆಗ ಸತ್ಯವೇದ ತೆಗೆದಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ತೇನೆ. ಆಗ ಪುನಃ ಹೊಸ ಥಾಟ್ಸ್ ಬರ್ತವೆ. ಆಗ ಪುನಃ ಸತ್ಯವೇದದಲ್ಲಿರುವ ಹೊಸ ವಚನಗಳನ್ನ ಮತ್ತೆ ಧ್ಯಾನಿಸ್ತೇನೆ. ಇದೊಂದು ಆತ್ಮೀಕವಾದ ಆನಂದ. ನನ್ನ ಪ್ರಿಯ ಮಕ್ಕಳೇ, ನನ್ನ ಪ್ರಿಯ ದೇವಜನರೇ, ಈ ರೀತಿ ದೇವರ ವಾಕ್ಯವನ್ನ ಧ್ಯಾನ ಮಾಡಿ ಅದರಲ್ಲಿ ಅಡಕವಾಗಿರುವಂತ ಗುಪ್ತವಾಗಿರುವಂತ ಆತ್ಮೀಕ ವಚನಗಳು ಬೆಳಕಿಗೆ ಬರೆದಿರುವಂತವನ್ನು ಎಷ್ಟೋ ಇವೆ. ಅದನ್ನು ಅಗದು ತೆಗೆದು ನಮ್ಮ ಜೀವನಕ್ಕೆ ಸಮನ್ವಯ ಮಾಡಿಕೊಂಡು ಅದನ್ನ ನಾವು ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಂಡು ಸಾಗಿಸುವ ಉತ್ತಮ ಆತ್ಮೀಕ ಜೀವನ ದೇವರಿಗೆ ಎಷ್ಟು ಇಷ್ಟವಾಗುತ್ತಲ್ಲ. ಲವೋದಿಕೀಯ ಸಭೆಯ ಕಾಲಘಟ್ಟ ಇರಬಹುದು, ಆದ್ರೆ ಎಲ್ಲರೂ ಆ ರೀತಿಯ ಸ್ಥಿತಿನಲ್ಲಿ ಇರದೆ
ಅವರು ಉತ್ತಮತ್ವ ಹೊಂದಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ತನ್ನ ದಿವ್ಯ ದರ್ಶನವನ್ನು ಕೊಟ್ಟು ಅದರ ಪ್ರಕಾರವಾಗಿ ಪ್ರತಿಯೊಂದೊಂದು ಸಭೆಗೂ ಸಂದೇಶವನ್ನು ನೀಡುವಾಗ ಅದು ಎಲ್ಲಾ ಸಭೆಗಳಿಗಿರುವ ಸಂದೇಶ. ಆ ಎಲ್ಲಾ ಸಭೆ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿರುವಂತ ಸಂದೇಶ. ಬನ್ನಿ ನಾವು ಹೊಸ ಒಡಂಬಡಿಕೆಯಲ್ಲಿ ಕೆಲವು ವಚನಗಳನ್ನು ನೋಡಿಕೊಂಡು ನಾವು ದೌರ್ಭಾಗ್ಯ ಸ್ಥಿತಿ, ದುರವಸ್ಥೆ ಸ್ಥಿತಿಯಿಂದ ಬರೋದಕ್ಕೆ ಸತ್ಯವೇದ ನಮಗೆ ಹೇಳಿರುವ ಮಾರ್ಗಗಳನ್ನು ಅರಿತು ಆ ಪ್ರಕಾರವಾಗಿ ನಾವು ಮುಂದಕ್ಕೆ ಸಾಗೋಣ. ಮತ್ತಾಯನ ಬರೆದ ಸುವಾರ್ತ 23ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 23, ಎಲ್ಲ ಮೊದಲನೇ ವಚನದ ಆಯಾ ವಚನದ ಮೊದಲನೇ ಸಾಲು ಓದಿದ್ರೆ ಸಾಕು. 23ನೇ ಅಧ್ಯಾಯ 13ನೇ ವಚನ, 16ನೇ ವಚನ, 23ನೇ ವಚನ, 27ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಇದು ದೌರ್ಭಾಗ್ಯ ಸ್ಥಿತಿ. ಅವರು ಎಲ್ಲ ಒಳ್ಳೆಯ ಭಕ್ತಿಯಲ್ಲಿರುವವರು. ಸನ್ಹೇರೀಬು ಒಂದು ಪಂಡಿತರ ಒಕ್ಕೂಟದ ದೊಡ್ಡ ಸದಸ್ಯರು, ನಿಕೋದೇಮನು ಅದರಲ್ಲಿ ಅಗ್ರಗಣ್ಯನು. ಪ್ರಿಯರೇ, ಅಂತವರದೇ ದೌರ್ಭಾಗ್ಯ ಸ್ಥಿತಿ ಎಂಬುದಾಗಿ, ಅಯ್ಯೋ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳೋನಾಗಿದ್ದಾನೆ. ಅದು ದೌರ್ಭಾಗ್ಯ ಸ್ಥಿತಿ. ನಂಬಿಕೆ ಮಾರ್ಗವನ್ನ, ಕ್ರಿಸ್ತನ ಮಾರ್ಗವನ್ನ ಧಾರ್ಮಿಕ ಮಾರ್ಗವನ್ನಾಗಿ ಮಾಡಿ, ಮತ ಆಗಿ ಮಾಡಿ, ಧರ್ಮವಾಗಿ ಮಾಡಿರುವುದೇ ದೌರ್ಭಾಗ್ಯ ಸ್ಥಿತಿ. ಲವೋದಿಕೀಯ ಸಭೆ ಈ ಸ್ಥಿತಿಗೆ ಜಾರಿದೆ. ಪ್ರಿಯರೇ, ದಯಮಾಡಿ ಓದಿ ಬ್ರದರ್. 13ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರು ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕಿದ್ದರೂ ಅವರನ್ನು ಹೋಗಗೊಡಿಸುವುದಿಲ್ಲ. ಸಾಕು ಬ್ರದರ್. ಇದು ಒಂದು ಹಂತ. ಇದು ಒಂದು ಹಂತ. ಇದು ಒಂದು ರೀತಿಯ, ಅವರು ಹೋಗುವುದಿಲ್ಲ, ಹೋಗೋರ್ನು ಹೋಗಗೊಡಿಸೋದಿಲ್ಲ, ಇವರು ಅಡ್ಡಿಯಾಗಿದ್ದಾರೆ. ಇದುವೇ ಆತ್ಮೀಕ ದೌರ್ಭಾಗ್ಯ. 15ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು, ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರರಾಗ ಮಾಡುತ್ತೀರಿ. ಸಾಕು ಬ್ರದರ್. ಒಬ್ಬನನ್ನ ನೀವು ನಡೆಸುವಾಗ ಯಾವ ರೀತಿ ನಡೆಸ್ತಾ ಇದ್ದೀರಿ? ಸಮುದ್ರವನ್ನೆಲ್ಲ ಸುತ್ತಿ ಕರ್ಕೊಂಡು ಬರ್ತಾರೆ. ಆತ್ಮಿಕ ಜೀವಿತದ ಪ್ರಾರಂಭ ಚೆನ್ನಾಗಿರ್ತದೆ. ಆದ್ರೆ ಬರಬರ್ತಾ ಅನೇಕರ ದೃಷ್ಟಿಗಳನ್ನ, ಸಾಕ್ಷಿಗಳನ್ನ ನೋಡುತ್ತಾ ಭ್ರಷ್ಟರಾಗಿ ಹೋಗುವಂತ, ಹಿಂಜಾರಿ ಹೋಗಿರುವಂತಹ, ಬ್ಯಾಕ್ ಸ್ಲೈಡಿಂಗ್ ಜೀವನಗಳನ್ನ ಕಾಣುವಂತ ಸಭೆಯ ಕಾಲಘಟ್ಟ, ಲವೋದಿಕೀಯ ಸಭೆಯ ಕಾಲಘಟ್ಟ. 16ನೇ ವಚನ ನೋಡಿದಾಗ ಅಲ್ಲಿ ಒಂದು ಸಂಗತಿ ಕಾಣ್ತೇವೆ. ಜೀರಿಗೆಯಲ್ಲಿ ಸೊಪ್ಪಿನಲ್ಲಿ ಅಯ್ಯೋ ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ. ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಬೇಕೆಂದು ಸಾಕು ಬ್ರದರ್. 23ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ, ಸರಿ. ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವಾದದ್ದನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ. ಸಾಕು ಬ್ರದರ್, ಸಾಕು. ಹೀಗೆ ನಾವು ನೋಡ್ತಾ 27ನೇ ವಚನದಲ್ಲಿ ಕೂಡ ಅದೇ ರೀತಿ ಇರುವಂತದ್ದು ಕಾಣ್ತೇವೆ. ದಶಮಾಂಶವನ್ನು ಕೇಳ್ತೀರಿ, 10ರಲ್ಲೊಂದು ಕೇಳ್ತೀರಿ, ಆದ್ರೆ ಅದನ್ನು ಮಾಡುತ್ತಾ ಆಜ್ಞೆಗಳನ್ನು ಬಿಡಬಾರದಾಗಿತ್ತು. ಇದರ ಅರ್ಥ ಏನಂದ್ರೆ, ಮಾನಸಾಂತರ ಇಲ್ಲದ ಒಂದು ಧಾರ್ಮಿಕ ಬದುಕಿಗೆ ಮಾರಿ ಹೋಗಿರುವಂತಹ ದೌರ್ಭಾಗ್ಯ ಸ್ಥಿತಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದಕ್ಕೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದೇನೆಂದ್ರೆ, ನಾವು ತಿರುಗಿ ಜನ್ಮಿಸಬೇಕು. ನಿಕೋದೇಮನಿಗೆ ಹೇಳಿರುವಂತ ಒಂದು ಮಾತು. ನನ್ನ ಸಮಯ
ಮೀರ್ತಾ ಇದೆ. ನೆನಪಿನಲ್ಲಿ ಇಟ್ಕೊಳ್ಳೋಣ. ಸಂಪನ್ನ ಐಶ್ವರ್ಯ ಸ್ಥಿತಿ ಆಗಿರುವ ಲವೋದಿಕೀಯ ಐಶ್ವರ್ಯ ಸ್ಥಿತಿಯನ್ನು ಕರ್ತನ ಆತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಅದು ಕೇವಲ ದುರವಸ್ಥೆ ಮತ್ತು ದೌರ್ಭಾಗ್ಯ. ಎಂಥದ್ದು ದುರವಸ್ಥೆ ಎಂಬುದಾಗಿ ಹೇಳುವಾಗ, ಒಳ್ಳೆಯದನ್ನು ಮಾಡಬೇಕೆಂದರೂ ಮಾಡ್ಲಿಕ್ಕಾಗದಿರುವಂತ ದುರಂತ ಸ್ಥಿತಿಯಲ್ಲಿ ಇರುವಂತ ದುರವಸ್ಥೆ. ದೌರ್ಭಾಗ್ಯ ಸ್ಥಿತಿ ಎಂಬುದಾಗಿ ಹೇಳುವಾಗ, ದೇವರಾಗಲಿ ಯಾಜಕರಾಗಲಿ ಧರ್ಮಶಾಸ್ತ್ರವಾಗಲಿ ಗೌಣವಾಗಿ ಹೋಗಿರುವಂತ ದೌರ್ಭಾಗ್ಯ ಸ್ಥಿತಿ. ಈ ಎರಡು ಸ್ಥಿತಿಗಳನ್ನು ಇವತ್ತು ಧ್ಯಾನಿಸ್ಕೊಳ್ಳಿಕ್ಕಾಗಿದೆ. ದಾರಿದ್ರ್ಯ, ಕುರುಡುತನ, ದಿಗಂಬರತ್ವ, ಇವು ಆತ್ಮೀಯ ಪದಗಳು. ದೇವರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾವು ಈ ಪದಗಳನ್ನು ಕುರಿತು ಧ್ಯಾನಿಸುವ ಹಾಗೆ ಕರ್ತನು ತಾನೇ ಸಹಾಯ ಮಾಡಲಿ.